ಲಕ್ಷಾಂತರ ಬೆಸ್ಕಾಂ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಬಿಸಿ. ಇಂದಿನಿಂದ ಪ್ರತಿ ಯೂನಿಟ್ ವಿದ್ಯುತ್ಗೆ 56 ಪೈಸೆ ಹೆಚ್ಚಳ. ಬೆಂಗಳೂರು ಸೇರಿ ಸುತ್ತ 8 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಏರಿಕೆ. 2,000 ಕೋಟಿ ನಷ್ಟ ಸರಿದೂಗಿಸಲು ಗ್ರಾಹಕರಿಗೆ ಹೊರೆ. ಇಂದಿನಿಂದ ಮೀಟರ್ ರೀಡಿಂಗ್ನಲ್ಲಿ ಹೊಸ ದರ ಅನ್ವಯ. ಬುಧವಾರ ಸಂಜೆ ಸುರಿದ ರಣಮಳೆಗೆ ಬೆಂಗಳೂರಿನ ಜನ ಹೈರಾಣು. ಒಂದೇ ದಿನ ಮೆಟ್ರೋ ಮೊರೆ ಹೋದ ದಾಖಲೆಯ 12 ಲಕ್ಷ ಜನ. ಟ್ರಾಫಿಕ್ ಜಾಮ್, ಓಲಾ, ಊಬರ್ನಲ್ಲಿ ಹೆಚ್ಚಾದ ಬುಕಿಂಗ್ ಸಮಸ್ಯೆಗಳು. ಬೇಸತ್ತ ಜನರು ಮೆಟ್ರೋ ಮೊರೆ, ಸಾರ್ವಕಾಲಿಕ ದಾಖಲೆ ನಿರ್ಮಾಣ. ಆ ಒಂದೇ ದಿನ 12,85,000 ಜನ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಾಮನಗರ ಮಕ್ಕಳ ಆಯೋಗದ ಸದಸ್ಯ ಚಂದ್ರೇಗೌಡ ಹಲವು ಮಹಿಳೆಯರಿಗೆ ಬ್ಲಾಕ್ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಅರೆಸ್ಟ್. ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬೆದರಿಸಿ ಹಣ ವಸೂಲಿ, ಅಲ್ಲದೆ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿರುವ ಬಗ್ಗೆ ಸಂತ್ರಸ್ತೆಯೋರ್ವರ ದೂರು. ಆರೋಪಿ ಮೊಬೈಲ್ ಪರಿಶೀಲನೆ ವೇಳೆ 20ಕ್ಕೂ ಹೆಚ್ಚು ಮಹಿಳೆಯರ ಫೋಟೋ, ವಿಡಿಯೋ ಪತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ ನಾಯಕತ್ವ ಬದಲಾವಣೆ ಚರ್ಚೆ. ನಾಯಕತ್ವ ಬದಲಾವಣೆ ಚರ್ಚೆಯ ನಡುವೆ ಡಿಕೆಶಿ ಮಾರ್ಮಿಕ ಮಾತು. ಹೈಕಮಾಂಡ್ ಮಾತೆ ನಮಗೆ ಪ್ರಸಾದ ಇದ್ದಂತೆ ಎಂದ ಡಿಕೆ ಶಿವಕುಮಾರ್. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಹೈಕಮಾಂಡ್ ಮಾತಿಗೆ ತಲೆಬಾಗುವುದಾಗಿ ತಿಳಿಸಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ದೋಣಿ ದುರಂತದಲ್ಲಿ ಗುರುವಾರ 9 ಮಂದಿ ನೀರುಪಾಲಾಗಿದ್ರು. ಇಂದು ತಾಯಿ ಮಗುವಿನ ಶವ ಪತ್ತೆಯಾಗಿದ್ದು, ರಕ್ಷಣಾ ತಂಡವು ಅವರನ್ನು ನೀರಿನಿಂದ ಹೊರತೆಗೆಯಲಾಗಿದೆ. ಈ ವೇಳೆ ತಾಯಿ ಮಗುವನ್ನ ಬಿಗಿಯಾಗಿ ಅಪ್ಪಿರುವ ದೃಶ್ಯ ಅಲ್ಲಿದ್ದವರ ಕಣ್ಣಾಲಿಗಳು ತುಂಬುವಂತೆ ಮಾಡಿತ್ತು. 4 ವರ್ಷದ ಮಗುವನ್ನ ಬಿಗಿಯಾಗಿ ಅಪ್ಪಿ ಹಿಡಿದ ತಾಯಿ ಮೃತದೇಹ ಕಂಡು ಅಲ್ಲಿದ್ದವರೆಲ್ಲ ಬಿಕ್ಕಿ ಬಿಕ್ಕಿ ಅತ್ತ ಘಟನೆ. ಎಲ್ಲ ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ ಒದಗಿಸದೇ ಇದ್ದುದರಿಂದ ದೊಡ್ಡ ದುರಂತ ಸಂಭವಿಸಿತ್ತು.